ನಾನು ಒಂದು ಹೇಳ್ತೀನಿ ನೋಡಿ, ₹1 ನೀವು 10,000 ಕೊಟ್ಟರೆ 1 ಲಕ್ಷ ಕೊಟ್ಟರೆ, ಆ ಮೇಡಮ್ ಅಂತೂ 1,15,000 ಅಂದರೆ ಒಂದು ಸೈಕಲ್ ಹೇಳ್ಬಿಡ್ತೀನಿ, ಒಂದು ಸೈಕಲ್ಗೆ ₹5,000 ಆಯ್ತು ಸರ್. ಒಂದು ಸೈಕಲ್ಗೆ ₹5,000 ಆಯಿತು. ನೀವು ಕೂಡ ಯಾರಾದರೂ ಇಲ್ಲ ಸರ್ ಯಾವುದಾದ್ರೂ ಒಂದು ಕುಗ್ರಾಮದ ಶಾಲೆಗೆ ನನ್ನ ಲೆಕ್ಕದಲ್ಲಿ ಒಂದು 10 ಸೈಕಲ್ ಕೊಡಿ, 50,000 ಕೊಡಿಸ್ತೀನಿ, ಅಥವಾ ಒಂದು 25 ಮಕ್ಕಳಿಗೆ 25 ಕೊಡಿಸ್ತೀನಿ ಅಂದರೆ ₹1,25,000 ಆಗುತ್ತೆ. 2.5 ಲಕ್ಷ ಕೊಟ್ಟರೆ ಒಂದು 50 ಸೈಕಲ್ ಕೊಡ್ಬೋದು. ನಿಮ್ಮನ್ನೇ ಕರ್ಕೊಂಡೋಗಿ ಕೊಡಿಸ್ತೀನಿ ಅಂತ ಸಹಾಯ ಖಂಡಿತವಾಗ್ಲೂ ಮಾಡಬಹುದು. ನೀವು ಒಂದೊಂದಾದರೆ ಕಷ್ಟ ಆಗುತ್ತೆ ನಮಗೆ ಅಂತ. ಮಿನಿಮಮ್ ಒಂದು 10 ಇದ್ದರೆ ನೋಡಿ. ಮೂರನೇದು ಸೈಕಲ್ ನಿಲ್ಲಿಸಿ ರಂಗೋಲಿ ಹಾಕ್ತಾ ಇದ್ದಾರೆ ನೋಡಿ. ಎಲ್ಲ ಸೈಕಲ್ ನಿಲ್ಲಿಸ್ಬಿಟ್ಟು ರಂಗೋಲಿ ಹಾಕ್ತಾರೆ. ನಾವು ನಿಲ್ಲಿಸೋದಿಲ್ಲ ಅಂತ ಇಲ್ಲಿ ಕರ್ಕೊಂಬಂದ್ವಿ, ದುಡ್ಡು ಕೊಟ್ಟರು, ಸೈಕಲ್ ತಗೊಂಡ್ವಿ, ಕೊಟ್ಬಿಟ್ವಿ, ಕಳಿಸ್ಬಿಟ್ವಿ, ನೈ ನೋಡಿ. ಎಲ್ಲ ಊರು ಹಂಗಿರುತ್ತೆ ರೀ. ಹಳ್ಳಿ ಅಂತಂದರೆ ಆ ಥರ ನೋಡಿ. ಆ ಊರವರೆಲ್ಲ ನೋಡಿ, ಶಾಲೆ ಇದು ಶಾಲೆ. ಎಲ್ಲ ಮಕ್ಕಳಿಗೆ ಸೈಕಲ್ ಸಿಕ್ಕಿದೆ ಎಲ್ಲ ಗೊತ್ತಿಲ್ಲ. ಶಾಲೆಯಲ್ಲಿ ಸಂಭ್ರಮ. ಯಾಕೆ ಹೇಳಿ, ಅವನೊಂದು ರೈಡ್ ಕೊಡ್ತಾನಲ್ವ, ಅದಕ್ಕಾಗಿ ಆದರು. ಅಣ್ಣನಿಗೋ ತಮ್ಮ ನೋಡಿ, ಸೈಕಲ್ನ ಲೈನಲ್ಲಿ ನಿಲ್ಲಿಸಿದ್ದಾರೆ. ಮೇಸ್ಟ್ರು, ಹೆಡ್ ಮಾಸ್ಟ್ರು ಎಲ್ಲ ಫುಲ್ ಖುಷ್ ನೋಡಿ. ಹೆಂಗೆ ಬಲೂನ್ ಎಲ್ಲ ನಮ್ಮದೇ ಸೈಕಲ್. 23 ಸೈಕಲ್ ರೀ. ಬೇರೆ ಬೇರೆ ಶಾಲೆ ಇರ್ಬೋದು ನನ್ನ ಪ್ರಕಾರ, ಅದು ಒಂದೇ ಶಾಲೆ ಗೊತ್ತಿಲ್ಲ ನನಗೆ. ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ನೋಡಿ, ಅಲ್ಲಿ ಫುಲ್ ಜಾಂಬೋಟಿಯಲ್ಲಿ ಬ್ಯಾನರ್ ಹಾಕ್ಬಿಟ್ಟಿದ್ದಾರೆ, ರಿಪಬ್ಲಿಕ್ ಕನ್ನಡ ವಾಹಿನಿಗೆ ಏನು ಧನ್ಯವಾದ, ಶಾಲಾ ಮಕ್ಕಳಿಗೆ ಸೈಕಲ್ ಒದಗಿಸಿದ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಕೃತಜ್ಞತಾ ಸಮಾರಂಭ, ವಿಜಯನಗರ ಜಾಂಬೋಟಿ. ಯಾರು ಹೇಳಿದ್ರಿ ಅಲ್ಲಿ ಮರಾಠಿ ಇರೋದು ಅಂತ? ನೋಡಿ ಕನ್ನಡ ಒಂದು ಅಕ್ಷರ ಇದೆಯಾ ಮರಾಠಿ? ಒಂದು ಅಕ್ಷರ ಇದೆಯೇನ್ರಿ ಮರಾಠಿ? ಎಲ್ಲ ಕನ್ನಡನಲ್ವ ಜಾಂಬೋಟಿ? ಹಾಂ ನೋಡಿ, ಟೀಚರ್ಸು, ಗ್ರಾಮದ ಮುಖಂಡರು, ಟೀಚರ್ಸ್ ಎಲ್ಲ ಟೇಪ್ ಕಟ್ ಮಾಡಿ ಟೇಪ್ ಕಟ್ ಮಾಡಿದ್ರು ನೋಡಿ. ಏನು ಅದ್ಭುತ ಪ್ರೋಗ್ರಾಮ್ ಮಾಡಿದ್ದಾರೆ. ನಮಗಿಂತ ಚೆನ್ನಾಗಿ ಮಾಡಿದ್ದಾರೆ ಅವರು. ಆಮೇಲೆ ನೋಡಿ, BO ಕ್ಷೇತ್ರ ಶಿಕ್ಷಣಾಧಿಕಾರಿ, BO ಸರ್ಕಾರಿ ಅಧಿಕಾರಿ ಅವ್ರು ಬಂದಿದ್ದಾರೆ, ಮಕ್ಕಳಿಗೆ ಸಿಹಿ ತಿನ್ನಿಸಿದ್ದಾರೆ. ಇದು ಬೇಕಿರೋದು. ಏನೋ ರಿಪಬ್ಲಿಕ್ ಕನ್ನಡದವ್ರು ಕೊಟ್ಟರು, ನಾವೇನು ಬರೋದು ಹಂಗೇನು ಮಾಡಿಲ್ಲ. ಅವರು ಬಂದು ಸಿಹಿ ತಿನ್ನಿಸಿ ನೋಡಿ. ಮೇಸ್ಟ್ರು ಎಲ್ಲ BO ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಹಿ ತಿನ್ನಿಸಿದ್ರು. ಎಲ್ಲ ಮೇಸ್ಟ್ರುಗಳು, ಎಲ್ಲ ಶಾಲೆ ಶಿಕ್ಷಕರು, ಎಲ್ಲ ಊರವರು ಎಲ್ಲ ಖುಷಿ ನೋಡಿ. ಇನ್ನೊಬ್ಬರು ಮೇಸ್ಟ್ರು. ಆಮೇಲೆ ನಮ್ಮ ಪ್ರತಿನಿಧಿ ಮೈಲಾರಿ, ನಮ್ಮ ರಿಪೋರ್ಟ್ರು ನಂಬರ್ ರೆಡಿ ಮಾಡಿ. ರಿಪೋರ್ಟರ್ ಮತ್ತು ಕ್ಯಾಮ್ರಾಮ್ಯಾನ್ ನಮ್ಮ ರಿಪೋರ್ಟರ್ ಮೈಲಾರಿ. ನಾನಿವತ್ತು ಮೈಲಾರಿ ಅವರ ನಂಬರ್ ಕೊಡ್ತೀನಿ ನಿಮಗೆ. ಬೆಳಗಾವಿಯ ಯಾವುದೇ ಸುದ್ದಿಗಳಿದ್ರೂ ಕೂಡ ಮೈಲಾರಿ ಅವರನ್ನು ಭೇಟಿಯಾಗಿ, ಅದಂದರೆ ಫೋನಲ್ಲಿ ಸಂಪರ್ಕ ಮಾಡಿ. ಆಮೇಲೆ ಈ 23 ಮಕ್ಕಳಿಗೆ ಸೈಕಲ್ ಬಂತಲ್ಲ, ಇದಕ್ಕೆ ಕಾರಣ ಯಾರು ಗೊತ್ತಾ? ಮೈಲಾರಿ ಮತ್ತು ಅಲ್ಲಿಯ ಕ್ಯಾಮ್ರಾಮ್ಯಾನ್. ಯಾರು ನಮ್ಮ ಕ್ಯಾಮ್ರಾಮ್ಯಾನ್ ಹೆಸರು? ಮೈಲಾರಿಯ ಸುದ್ದಿ ತಂದದಕ್ಕಾಗಿ ರಿಪಬ್ಲಿಕ್ ಕನ್ನಡ ವೇದಿಕೆಯಲ್ಲಿ ವಿಶ್ವನಾಥ್ ಪಾಟೀಲ್ ನಮ್ಮ ಕ್ಯಾಮ್ರಾಮ್ಯಾನ್. ನಾನು ಸಾಧ್ಯವಾದರೆ ಅವ್ರದ್ದು ಫೋಟೋ ಹಾಕ್ತೀನಿ ಕೊನೆಗೆ. ಆಮೇಲೆ ಮೈಲಾರಿ ಅವರ ನಂಬರ್ ಕೊಡ್ತೀನಿ, ನೀವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಜೊತೆಗೆ ಬೆಳಗಾವಿಯ ಯಾವುದೇ ಸುದ್ದಿ ಇದ್ರೂ ಕೂಡ ಅವ್ರು ಕೊಡಿ, ಯಾವುದೇ ಸುದ್ದಿ ಇದ್ರೂ ಕೂಡ. ಓಕೆ, ಮೈಲಾರಿಗೆ ಸನ್ಮಾನ ಮಾಡ್ತಾರೆ. ಇದು ಊರವರ, ಇದು ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ನೋಡಿ. ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ, ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ, ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ, ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ, ಚಾನೆಲ್ಗೆ, ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ, ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ, ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ ಜಯಘೋಷ ಹಾಕ್ತಾ ಇದ್ದಾರೆ ಮೈಲಾರಿ ಮತ್ತು ವಿಶ್ವನಾಥ್ ಪಾಟೀಲ್. ಆಮೇಲೆ ಆಮೇಲೆ ಈಗ ಫುಲ್ ನೋಡಿ, ಸೈಕಲ್ ಶಾಲೆಯಿಂದ ಬರೋದು, ಶಾಲೆಯಿಂದ ಹೋಗೋದು, ಫುಲ್ ಸಂಭ್ರಮ. ಜಾತ್ರೆ ಮಾಡಿಬಿಟ್ರಿ ಅವರು. ಜಾತ್ರೆ ನೋಡಿ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಮೊದಲನೇ ದೃಶ್ಯ ಕೂಡ ತೋರಿಸ್ತೀನಿ, ಅಂದು ಇಂದು. ಫುಲ್ ಸೈಕಲ್. 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು. ಮಜಾ ಗೊತ್ತಾ? ಗೌರ್ಮೆಂಟ್ ಕೂಡ 6ನೇ ಕ್ಲಾಸ್ ಮಕ್ಕಳಿಗೆ ಕೊಡಲ್ಲ ಸೈಕಲ್ಲು, 7ನೇ ಕ್ಲಾಸ್ ಮಕ್ಕಳಿಗೆ ಕೊಡಲ್ಲ, 9ನೇ ಕ್ಲಾಸ್ ಮಕ್ಕಳಿಗೆ ಕೊಡಲ್ಲ, 10ನೇ ಕ್ಲಾಸ್ ಮಕ್ಕಳಿಗೆ ಕೊಡಲ್ಲ, 8ನೇ ಕ್ಲಾಸ್ ಮಕ್ಕಳಿಗೆ ಮಾತ್ರ ಕೊಡಲ್ಲ. ನಾವೆಲ್ಲರೂ ಕೊಟ್ಟಿದ್ದೀವಿ. ಯಾಕಂದರೆ ಅದನ್ನು ಅಷ್ಟು ಪ್ರೀತಿಸ್ತಾರೆ, ಸಂಭ್ರಮಿಸ್ತಾರೆ.
ನೋಡಿ ಇಡೀ ಶಾಲೆ ಅಲ್ವಾ. ರಿಪಬ್ಲಿಕ್ ಕನ್ನಡ ಚಾನಲ್ ನೆನೆಸ್ಕೋತಾರೆ, ಮಹಿಳೆಯರನ್ನ ನೆನೆಸ್ಕೋತಾರೆ, ವಿಶ್ವನಾಥ್ ಪಾಟೀಲ್ನ ನೆನೆಸ್ಕೋತಾರೆ. ಯಾಕೆ ಇದನ್ನು ತೋರಿಸ್ತಾ ಇದ್ದೀವಿ ಅಂತಂದರೆ ವೀಕ್ಷಕರೇ, ಯಾಕೆ ಇದನ್ನು ತೋರಿಸ್ತಾ ಇದ್ದೀವಿ ಅಂತಂದರೆ ನಿಮಗೊಂದು ವಿಶ್ವಾಸ ಬರಬೇಕಲ್ಲ ಕೊಟ್ಟವರಿಗೆ. ಇದು ಮಾತ್ರವಲ್ಲ, ನಾವು ಅವತ್ತು ರಮೇಶ್ ಜಾಧವ್ ಅನ್ನುವಂಥ ಕಲಬುರಗಿಯ ಹುಡುಗ, ಹ್ಯಾಂಡಿಕ್ಯಾಪ್ ಅಂತ ಹೇಳಬಾರ್ದು, ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು, ವಿಶೇಷ ಚೇತನ, ಒಂದು ಕೈ ಇರಲಿಲ್ಲ ಆತನಿಗೆ ಥಾಯ್ಲ್ಯಾಂಡ್ಗೆ ಹೋಗ್ಬಿಟ್ಟು ಜಾವ್ಲಿನ್ ಥ್ರೋನಲ್ಲಿ ಅಥವಾ 10 ಪಿನ್ ಬಾಲಿಂಗ್ನಲ್ಲಿ ಗೆಲ್ಲಬೇಕು ಅಂತಿತ್ತು. 1,60,60,000 ರೂಪಾಯಿ ಆತನ ಬಳಿ ಇರಲಿಲ್ಲ. ನಾವು ನಿಮ್ಮ ಹತ್ರ ಕೇಳಿದ್ವಿ, ನೀವು ಎಷ್ಟು ಕಳಿಸಿದ್ರಿ? 1,86,000 ರೂಪಾಯಿ. 10 ರೂಪಾಯಿ ಕಳಿಸಿದವರು ಕೂಡ ಇದ್ದಾರೆ. ನೀವು 10 ರೂಪಾಯಿ ಕಳಿಸಿ, 1 ಲಕ್ಷ ಕಳಿಸಿ, 1 ಕೋಟಿ ಕಳಿಸಿ, ಆ 1 ರೂಪಾಯಿಗೂ ಕೂಡ ಜವಾಬ್ದಾರಿ ನಾವು. ಆ 1 ರೂಪಾಯಿ ಕೂಡ ಜವಾಬ್ದಾರಿ ನಾವು. ಪ್ರಿವ್ಯೂ ಕೊಡಿ. ಆ 1 ರೂಪಾಯಿಯ ಜವಾಬ್ದಾರಿ ಕೂಡ ನಮ್ಮದಾಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ವಿ ಇಲ್ಲಿ ಪದೇ ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ, ಇದು ನಿಮಗೆ ತೋರಿಸ್ಬೇಕಾಗಿದೆ, ನಮಗೆ ತೋರಿಸ್ಬೇಕಾಗಿದೆ, ನಿಮಗೆಲ್ರಿಗೂ ಅರ್ಥ ಆಗಬೇಕಾಗಿದೆ. ಕರೆ ಕೊಟ್ಟರು ಜಯಪ್ರಕಾಶ್ ಶೆಟ್ಟರು ಬಿಗ್ ಇಂಪ್ಯಾಕ್ಟ್ನಲ್ಲಿ, ರಿಪಬ್ಲಿಕ್ ಕನ್ನಡದಲ್ಲಿ ರೇವತಿ ಕಾಮತ್ ಅವರೆಲ್ಲ ಬಂದರು, ಆಮೇಲೆ ರಿಪಬ್ಲಿಕ್ ಕನ್ನಡ ಮುಖ್ಯಸ್ಥರೆಲ್ಲ ಇದ್ದರು. ಇವರು ಅದನ್ನು ತಲುಪಿಸಿದ್ರಾ ಇಲ್ವಾ, ಇದೆಲ್ಲ ಬೇಕಲ್ಲ. ಸೊ ಹಾಗಾಗಿ ಇದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನಿಮ್ಗೆ ಹೇಳ್ತಾ ಇದ್ದೀವಿ, ನಾವು ಇದನ್ನು ಮಾಡಿದ್ದೀವಿ ಅನ್ನೋಂಥ ವಿಚಾರವನ್ನು ಹೇಳ್ತಾ ಇದ್ದೀವಿ. ಈಗೊಂದು ಬ್ರೇಕ್. ನೋಡಿ, ಇದೇ ಶಬ್ದ ಆ ಮಕ್ಕಳ ಮುಖದಲ್ಲಿರುವ ನಗುವಿನ ಶಬ್ದದ ಜೊತೆಗೆ ಮಿಕ್ಸ್ ಆಗುತ್ತೆ. ಬೆಳಗಾವಿಯ ಕುಗ್ರಾಮದಿಂದ ಬಂದಿದ್ದಾರೆ, ವಿಜಯನಗರದಿಂದ ಜಾಂಪೋಟಿವರೆಗೆ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದ ಮಕ್ಕಳು. ಸೈಕಲ್ ಓಡಿಸಿದ್ಯಾ? ಸೈಕಲ್ ಇದೆ ನಿನ್ನ ಹತ್ರ? ಇಲ್ಲ ಹಾಂ, ಈಗ ಒಂದು ಸೈಕಲ್ ಕೊಡ್ತೀವಿ, ಏನು ಮಾಡ್ತೀಯಾ? ಶಾಲೆಗೆ ತಗೊಂಡು. ರಿಪಬ್ಲಿಕ್ ಚಾನಲ್ನಿಂದ ನಮ್ಮ ಹುಡುಗರಿಗೆ ಈ ಸೈಕಲ್ ಕೊಟ್ಟಲ್ಲ, ಭಾಳ ನಿಮಗೆ ಧನ್ಯವಾದಗಳು ಸರ್. ನಮ್ಮ ಮಕ್ಕಳು ಕಲಿಬೇಕು, ಅವ್ರ ಕಲಿಕೆಗೆ ಅನುಕೂಲ ಆಗಬೇಕು. ಒಂದೊಂದು ಸೈಕಲ್ ನಿಮ್ಮ ಹೆಸರಲ್ಲೇ ಇದೆ, ಬರೆದಿದೆ. ಅಪ್ಪ ಸೈಕಲ್ ಕೊಟ್ಟಿದ್ದು ಸಿಕ್ಕಿದ್ದು ನಾನು ಖುಷಿ ಐತಿ. ಇದೆಲ್ಲವೂ ಕೂಡ ಮಕ್ಕಳಿಗೆ ಸಿಗೋದಕ್ಕೆ ಕಾರಣ ರೇವತಿ ಕಾಮತ್ ಅವರು. ನಂಗೆ ತುಂಬ ಸಂತೋಷ. ಇದೇ ಥರ ಇನ್ನೇನಾದರೂ ಅವಶ್ಯಕತೆಗಳು ಬಂದಾಗ ನಾನು ಬರ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ವಿಜಯನಗರದಿಂದ ಜಾಂಬುಟಿನಲ್ಲಿ ಹೋಗ್ತಿದ್ವಿ. ಇಲ್ಲಿ ಪ್ರಾಣಿಗಳು ನೋಡ್ತಿದ್ವಿ. ಈ ರಿಪಬ್ಲಿಕ್ ಕನ್ನಡಗಳ ಚಾನಲ್ಗಳಿಂದ ನಮಗೆ ಸೈಕಲ್ ಬಂದಿದೆ. ಅದೇ ಸೈಕಲ್ ಕೊಟ್ಟಾರ, ನಮಗೆ ಸುದ್ದಿ ಮಾಡ್ಯಾರ. ಈಗ ನಾವು ದಿನಲ್ಲೂ ಇದೇ ಸೈಕಲ್ ತೊಗೊಂಡು ಹೋಗ್ತೀವಿ ಸ್ಕೂಲಿಗೆ. ರಿಪಬ್ಲಿಕ್ ಕನ್ನಡಿಗೆ ಧನ್ಯವಾದಗಳು. ವಿಜಯನಗರದಿಂದ ಜಾಂಬುಟಿನಲ್ಲಿ ಹೋಗ್ತಿದ್ವಿ. ಇಲ್ಲಿ ಪ್ರಾಣಿಗಳು ನೋಡ್ತಿದ್ವಿ. ಈ ರಿಪಬ್ಲಿಕ್ ಕನ್ನಡಗಳ ಚಾನಲ್ಗಳಿಂದ ನಮಗೆ ಸೈಕಲ್ ಬಂದಿದೆ. ಅದೇ ಸೈಕಲ್ ಕೊಟ್ಟಾರ, ನಮಗೆ ಸುದ್ದಿ ಮಾಡ್ಯಾರ. ಈಗ ನಾವು ದಿನಲ್ಲೂ ಇದೇ ಸೈಕಲ್ ತೊಗೊಂಡು ಹೋಗ್ತೀವಿ ಸ್ಕೂಲಿಗೆ. ರಿಪಬ್ಲಿಕ್ ಕನ್ನಡಿಗೆ ಧನ್ಯವಾದಗಳು. ವಿಜಯನಗರದಿಂದ ಜಾಂಬುಟಿನಲ್ಲಿ ಪ್ರಪ್ರಥಮವಾಗಿ ನಾನು ಈ ರಿಪಬ್ಲಿಕ್ ಚಾನೆಲ್ದವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಯಾಕಂತಂದರೆ ಈ ವಿಜಯನಗರ LPS ಶಾಲೆ
ಇದು ದುರ್ಗಮವಾದ ಕಾಡಿನಲ್ಲಿರುವಂಥ ಶಾಲೆ. ಇಲ್ಲಿ 1ರಿಂದ 5ನೇ ತರಗತಿ ಇದೆ ಅಂದಾಕ್ಷಣ ಇಲ್ಲಿ 2 ಮರಾಠಿ ಶಿಕ್ಷಕರಿದ್ದಾರೆ ಹಾಗೂ ಒಬ್ಬರು ಕನ್ನಡ ಶಿಕ್ಷಕರಿದ್ದಾರೆ. ಒಟ್ಟು 39 ಮಕ್ಕಳು ಓದ್ತಾರೆ ಈ ಮರಾಠಿ ಶಾಲೆಯಲ್ಲಿ. ಈ ಮರಾಠಿ ಶಾಲೆಯಿಂದ ಸಮೀಪದ HPS ಅಂದರೆ ಹೈಯರ್ ಪ್ರೈಮರಿ 6ನೇ ತರಗತಿಯಿಂದ ಹೋಗಬೇಕಾದ್ರೆ ಮಕ್ಕಳು ಸುಮಾರು ಈ ದುರ್ಗಮವಾದ ಅಂದರೆ ಇಳಿಜಾರು ಪ್ರದೇಶ, ಯಾವಾಗಿಲ್ಲಿ ರಸ್ತೆ ಸರಿ ಇಲ್ಲ ಅಂಥದ್ರಲ್ಲಿ ಮಕ್ಕಳು ನಡೆಯುತ್ತಾ ಮಳೆಗಾಲದಲ್ಲಿ ನಡೆಯುತ್ತಾ ಏನು ಮಾಡಬೇಕಾಗ್ತದೆ, ಇಲ್ಲಿ ಜಾಂಬೋಟಿಗೆ ಹೋಗಬೇಕಾಗ್ತದೆ. ಹಾಗಾಗಿ ಕಷ್ಟ ಆಗ್ತದೆ. ಹಾಗಾಗಿ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ನಡ್ಕೊಂಡು ಶಾಲೆಗೆ ಹೋಗಿ ರಸ್ತೆ ಮುಖಾಂತರ ನಡಿಬೇಕಾಗ್ತದೆ. ಮೊದಲು ಕಾಡು ರಸ್ತೆ, ನಂತರ ಉತ್ತಮವಾದ ರಸ್ತೆ ಇದೆ. ಆದರೂ ಕೂಡ ಈ ರಿಪಬ್ಲಿಕ್ ಚಾನೆಲ್ದವರು ಒಂದು ನ್ಯೂಸನ್ನು ಮಾಡಿದರು. ಪ್ರಪ್ರಥಮವಾಗಿ ರಿಪಬ್ಲಿಕ್ ಟಿವಿಗೆ ಧನ್ಯವಾದ. ಯಾಕಂದರೆ ನಮ್ಮ ಖಾನಾಪುರ ತಾಲೂಕು ದುರ್ಗಮ್ ಭಾಗ ಅಂದರೆ ನಮ್ಮ ಜಾಂಬೋಟಿ ಮತ್ತು ಲೋಂಡಾ ಜಡ್ಪಿ ಇದು 2 ನಮ್ಮ ಜಿಲ್ಲಾ ಪಂಚಾಯತ್. ಇದ್ರೊಳಗೆ ಈ ಒಳಗೆ ವಿಲೇಜಸ್ಗೆ ಯಾವ ಕೆಲವು ಸಂಪರ್ಕ ರಸ್ತೆ ಇಲ್ಲ, ಏನಿಲ್ಲ ಹುಡುಗರಿಗೆ. ಯಾಕಂದರೆ ನಮ್ಮ ಫ್ರೆಂಡ್ ಪ್ರಸನ್ನ ಅಂತ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡೋಕ್ಕೆ ಟೈಮ್ ಅಂದರೆ ಯಾವ ಥರ ಇದೆ, ಬೇರೆ ಕಡೆ ಎಲ್ಲ ಸವಲತ್ತು ಎಲ್ಲ ಸಿಗ್ತಾವೆ, ಬಟ್ ನಮ್ಮ ಜಾಂಬೋಟಿ ಜಡ್ಪಿ ಈ ಸೈಡ್ ದುರ್ಗಮ್ ಇದ್ರೊಳಗೆ ಯಾರೂ ನೋಡೋಂಗಿಲ್ಲ. ರಿಪಬ್ಲಿಕ್ ಟಿವಿಗೆ ಧನ್ಯವಾದ. ಯಾಕಂದರೆ ನಮ್ಮ ಖಾನಾಪುರ ತಾಲೂಕು ದುರ್ಗಮ್ ಭಾಗ ಅಂದರೆ ನಮ್ಮ ಜಾಂಬೋಟಿ ಮತ್ತು ಲೋಂಡಾ ಜಡ್ಪಿ ಇದು 2 ನಮ್ಮ ಜಿಲ್ಲಾ ಪಂಚಾಯತ್. ಇದ್ರೊಳಗೆ ಈ ಒಳಗೆ ವಿಲೇಜಸ್ಗೆ ಯಾವ ಕೆಲವು ಸಂಪರ್ಕ ರಸ್ತೆ ಇಲ್ಲ, ಏನಿಲ್ಲ ಹುಡುಗರಿಗೆ. ಯಾಕಂದರೆ ನಮ್ಮ ಫ್ರೆಂಡ್ ಪ್ರಸನ್ನ ಅಂತ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡೋಕ್ಕೆ ಟೈಮ್ ಅಂದರೆ ಯಾವ ಥರ ಇದೆ, ಬೇರೆ ಕಡೆ ಎಲ್ಲ ಸವಲತ್ತು ಓಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಇದು ನೀವು ಕೊಟ್ಟದ್ದನ್ನು ಅವರಿಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು 100% ಮಾಡಿದ್ದೀವಿ. 100% ಅವರ ಮನೆಗೆ ತಲುಪೋ ತನಕ. ಕೆಲವರಿಗಿರುತ್ತಲ್ಲ, ಇಲ್ಲಿ ತೋರಿಸ್ತಾರೆ ಆಮೇಲೆ ಕೊಡೋದಿಲ್ವೇನೋ, ಹಾಗೇನಲ್ಲ ಸರ್. ನೀವು ಯಾವತ್ತೂ ನಾವೊಂದು ಕರೆ ಕೊಟ್ಟಾಗ ನೀವು ಕೊಟ್ಟಂಥ ಒಂದೊಂದು ರೂಪಾಯಿಯ ಅಕೌಂಟಬಿಲಿಟಿ ಇದೆಯಲ್ಲ, ಅದನ್ನು ತಲುಪಿಸಿ. ಅವರ ಮನೆಗೆ ತಲುಪಿದೆ ಸೈಕಲ್. ಎಲ್ಲೋ ಇಲ್ಲಿ 23 ತೋರಿಸಿದ್ರು, 10 ಕೊಟ್ಟರು, ಮತ್ತೆ ಹಂಗಿಲ್ಲ ಅಂತ. ಆಮೇಲೆ ನಮ್ಮ ಮೈಲಾರಿ, ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಈ ಸ್ಟೋರಿಯನ್ನು ತಂದಿದ್ದು. ಇದರ ಕ್ರೆಡಿಟ್ ಮತ್ತು ವಿಶ್ವನಾಥ್ ಪಾಟೀಲ್ ಅಲ್ಲಿಯ ನಮ್ಮ ಕ್ಯಾಮ್ರಾಮನ್, ಅವರ ನಂಬರ್ ಇಲ್ಲಿದೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಮೈಲಾರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಐ ಥಿಂಕ್ ಮೈಲಾರಿ, ಎಕ್ಸಲೆಂಟ್ ವರ್ಕ್. ನಿಮ್ಮ ನಂಬರ್ ಕೂಡ ಕೊಟ್ಟಿದ್ದೀನಿ, ಈಗ ಬ್ಯುಸಿ ಆಗುತ್ತೆ. ಬೆಳಗಾವಿಗೆ ಸಂಬಂಧಪಟ್ಟ ಸ್ಟೋರಿ ಮತ್ತು ನೀವು ಕೂಡ ಭಾಳ ಇಮೋಷನಲ್ ಆದಂಗೆ ಕಾಣ್ತಾ ಇದೆ. ಎಸ್ ಪ್ಲೀಸ್, ಏನು ಅನ್ನಿಸ್ತು ಹೇಳಿ. ಇಲ್ಲ ಸರ್, ಖಂಡಿತ ಜಯಪ್ರಕಾಶ್ ಶೆಟ್ಟಿ ಸರ್ ಪ್ರಮುಖವಾಗಿ ಏನು ನಾಡಿನ ಜನತೆಗೆ ನಾವು ಸುದ್ದಿಯನ್ನು ಮುಟ್ಟಿಸೋದು ಅಷ್ಟೇ ಅಲ್ಲ, ಸಾಮಾಜಿಕ ಕಳಕಳಿಯನ್ನು ಕೂಡ ಹೊತ್ತು ತರಬೇಕನ್ನೋದು ಕೂಡ ರಿಪಬ್ಲಿಕ್ ಕನ್ನಡದ ಒಂದು ಧ್ಯೇಯವಾಗಿದೆ. ಅದರಂತೆ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಏನು ಸುದ್ದಿಯನ್ನು ಬಿತ್ತರ ಮಾಡ್ತಿದೆ ಮತ್ತು ಜನರ ಧ್ವನಿಯಾಗಿ ಅವರ ಬೆನ್ನೆಲುಬಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು. ಮತ್ತು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಏನು ಕಾಡಂಚಿನ ಮಕ್ಕಳು ಏನಿದ್ದಾರೆ ಅವರು ನಡ್ಕೊಂಡು ಕಾಡಿನಲ್ಲೇ ನಡ್ಕೊಂಡು ಹೋಗ್ತಿದ್ರು. ಈ ಬಗ್ಗೆ ನಾವು ಕೂಡ ರಿಪಬ್ಲಿಕ್ ಕನ್ನಡ ಏನು ಸುದ್ದಿಯನ್ನು ಬಿತ್ತರ ಮಾಡ್ತೀವಿ. ಇದರಿಂದ ಏನು ಮಕ್ಕಳಿಗೆ ಸದ್ಯ ಏನು ಸೈಕಲ್ ಸಿಕ್ಕಿದೆ. ಈಗ ಸಂತೋಷದಿಂದ ಕೂಡ ಮಕ್ಕಳೆಲ್ಲ ಕೂಡ ಏನು ಶಾಲೆಗೆ ಹೋಗ್ತಾರೆ, ಅದೇ ಒಂದು ಶಾಲೆಗೆ ಹೋಗ್ತಾರೆ. ಮುಂಚೆ ಕೂಡ ನಡೆದುಕೊಂಡು ಹೋಗ್ತಿದ್ರು, ಆದರೆ ಸೈಕಲ್ ಬಂದಂಥ ಸಂದರ್ಭದಲ್ಲಿ ಇಡೀ ಗ್ರಾಮದಲ್ಲಿ ಕೂಡ ಹಬ್ಬದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಏನು ತಮ್ಮ ಮನೆಯಲ್ಲಿ ಏನು ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ ಅದೇ ರೀತಿ ಅವರು ಕಾರ್ಯಕ್ರಮವನ್ನು ಮಾಡಿದರು. ಮತ್ತು ಏನು ಅಲ್ಲಿನ ಶಿಕ್ಷಣಾಧಿಕಾರಿಗಳು, ಅಲ್ಲಿಯ ಸ್ಥಳೀಯ ಮುಖಂಡರು ಕೂಡ ಇದಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಏನು ಬಲೂನ್ಗಳನ್ನು ಕಟ್ಟಿ ರಂಗೋಲಿಯನ್ನು ಬಿಡಿಸಿ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿ ತಾವು ಏನು ಸಂತಸವನ್ನು ಪಟ್ಟಿದ್ದಾರೆ. ಮತ್ತು ಜೊತೆಗೆ ರಿಪಬ್ಲಿಕ್ ಕನ್ನಡ ಕೂಡ ಏನೋ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳು ಮಾಡಿದ ಕೆಲಸವನ್ನು ರಿಪಬ್ಲಿಕ್ ಕನ್ನಡದ ಟೀಮ್ ಮಾಡಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಜಯಪ್ರಕಾಶ್ ಶೆಟ್ಟಿ ಸರ್ಗೂ ಕೂಡ ಏನು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಮತ್ತು ನಮ್ಮ ಬಿಗ್ 3 ಇಂಪ್ಯಾಕ್ಟ್ ಟೀಮ್ ಏನಿದೆ ಅದಕ್ಕೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಧನ್ಯವಾದವನ್ನು ತಿಳಿಸಿದ್ದಾರೆ. ಪ್ರಮುಖವಾಗಿ ಈ ಒಂದು ಸುದ್ದಿಯಿಂದ ಏನು ಖಾನಾಪುರ ತಾಲೂಕಿನ ಈ ಒಂದು ಸುದ್ದಿಯಿಂದ ಕನ್ನಡ ಬಂದರೆ ಈ ಮಕ್ಕಳಿಗೆ ಸೈಕಲ್ ಸಿಗುತ್ತೆ ಅನ್ನೋ ಒಂದು ವಾತಾವರಣ ಕೂಡ ಇದೀಗ ಖಾನಾಪುರ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಎಲ್ಲರೂ ಕೂಡ ಕನ್ನಡ ಮಾತಾಡಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆ ಅದ್ಭುತವಾದ ಪ್ರತಿ ಸಲ ಕೂಡ ಇರುತ್ತೆ. ಆ ರಾಜಕಾರಣಿ ಏನಂದ, ಮಂತ್ರಿ ಏನಂದ್ರು, ಮುಖ್ಯಮಂತ್ರಿ ಏನಂದ್ರು, ಆದರೆ ನಿಮಗೂ ಕೂಡ ಒಂದು ಒಳ್ಳೆ ಅನುಭವ. ಯಾಕೆಂದರೆ
ಒಂದು 23 ಮಕ್ಕಳಿಗೆ ಸೈಕಲ್ ಕೊಡಿಸುವಂಥ ಕೆಲಸ ರಿಪಬ್ಲಿಕ್ ಕನ್ನಡದ ಮುಖಾಂತರ ವೇದಿಕೆ ಮುಖಾಂತರ ನೀವು ಮಾಡಿರುವಂಥ ಸ್ಟೋರಿ. ನಿಮ್ಮ ನಂಬರ್ ಇದೆ ಮೈಲಾರಿ ಆ್ಯಂಡ್ ವಿಶ್ವನಾಥ್ ಪಾಟೀಲ್ ಅಲ್ಲ ಕ್ಯಾಮ್ರಾಮ್ಯಾನ್ ವಿಶ್ವನಾಥ್ ಪಾಟೀಲ್ ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ. ಮೈಲಾರಿ ಅವರ ನಂಬರ್ ಇಲ್ಲಿ ಕೊಟ್ಟಿದ್ದೀನಿ 8748884689. ಈ ಸ್ಟೋರಿಯನ್ನು ಮಾಡಿದವರು, ಸೊ ಹಾಗಾಗಿ ಅದರ ಕಂಪ್ಲೀಟ್ ಹಕ್ಕುದಾರರು ಅವರು. ಆ ಸ್ಟೋರಿಯನ್ನು ತಂದ ಕಾರಣಕ್ಕಾಗಿ ನಮಗೆ ಆ ಸ್ಟೋರಿಯನ್ನು ಮಾಡಲಿಕ್ಕಾಯಿತು. ಆ 23 ಜನರಿಗೆ ಒಂದು ನ್ಯಾಯ ಕೊಡಿಸ್ಲಿಕ್ಕಾಯಿತು, ಒಂದು ಸಂತೋಷ ಹಂಚಲಿಕ್ಕಾಯಿತು. ಮೈಲಾರಿ ಅವರಿಗೆ ಕರೆ ಮಾಡಿ ಸಾಧ್ಯವಾದರೆ ಒಂದು ಧನ್ಯವಾದ, ಥ್ಯಾಂಕ್ಸ್ ಹೇಳಿ. ಮತ್ತು ಬೆಳಗಾವಿ ಚಿಕ್ಕೋಡಿಗೆ ಸಂಬಂಧಪಟ್ಟ ಯಾವುದೇ ಸ್ಟೋರಿ ಇದ್ದರೂ ಕೂಡ ಮೈಲಾರಿ ಅವರು ಕೊಡಿ. ಮತ್ತೊಮ್ಮೆ ಪ್ರತಿಪಾದಿಸ್ತಾ ಇದ್ದೀವಿ, ನೀವು ಕೊಟ್ಟ 1 ರೂಪಾಯಿಯನ್ನು ಕೂಡ ಜನರಿಗೆ ತಲುಪಿಸಿದ್ದೀವಿ. ಇದು ನಮ್ಮ ವಾಗ್ದಾನ, ಇದು ನಮ್ಮ ವಿಶ್ವಾಸಾರ್ಹತೆ, ಇದು ನೀವು ನಮ್ಮ ಮೇಲಿಟ್ಟಿರುವಂಥ ನಂಬಿಕೆಯನ್ನು ನಾವು ಉಳಿಸ್ಕೊಂಡಿದ್ದೀವಿ. ಜೈ ಹಿಂದ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.